ಫಾರ್ ಸೇಫ್ ಹ್ಯಾಂಡ್ಲಿಂಗ್ ಇಟ್ ಈಸ್ ಫಿಕ್ಸ್ಡ್ ವಿತ್ ದಿ ಇನ್ಸುಲೇಟೆಡ್ ಹ್ಯಾಂಡಲ್. ಅಂದ್ರೆ ಇದನ್ನ ಏನ್ ಮಾಡಿದಾನೆ, ಈ ಜನರಲ್ ಆಗಿ ಐರನ್ ನಿಂದ ಮಾಡಿರ್ತಾನೆ. ಓಕೆನಾ, ಐರನ್ ನಿಂದ ಮಾಡಿರ್ತಾನೆ. ಇದನ್ನ ಹ್ಯಾಕ್ಸ್ ಆಸ್ ಎ ಸ್ಟ್ಯಾಂಡ್ ಫಾರ್ ದಿ ಹೋಲ್ ಎಲೆಕ್ಟ್ರಿಕ್ ಸ್ಟವ್. ಟೋಟಲ್ ಆಗಿ ನಾವು ಎಲೆಕ್ಟ್ರಿಕ್ ಸ್ಟವ್ ನ ಒಂದು ಐರನ್ ನಿಂದ ಮಾಡಿರ್ತಾನೆ. ಇಟ್ಸ್ ಈದರ್ ಸರ್ಕ್ಯುಲರ್ ಆರ್ ಸ್ಕ್ವಯರ್ ಶೇಪ್. ಇದು ರೌಂಡ್ ಶೇಪ್ ಅಥವಾ ಈ ತರ ಸ್ಕ್ವಯರ್ ಶೇಪ್ ಅಲ್ಲಿ ಬರ್ತಕ್ಕಂಥದ್ದು. ಗೊತ್ತಾಯ್ತಾ? ಇದು ರೌಂಡ್ ಶೇಪ್ ಅಲ್ಲೂ ಬರುತ್ತೆ, ಇಲ್ಲಾಂದ್ರೆ ಸ್ಕ್ವಯರ್ ಶೇಪ್ ನಲ್ಲೂ ಬರುತ್ತೆ. ಆಯ್ತಾ? ಇದು ಏನ್ ಮಾಡ್ತದೆ ಅಂದ್ರೆ ದ ಪ್ಲೇಟ್ ಈಸ್ ಫಿಕ್ಸ್ಡ್ ಟು ದಿ ಬಾಡಿ ವಿತ್ ದಿ ಹೆಲ್ಪ್ ಆಫ್ ಸ್ಕ್ರೂಸ್. ಅಂದ್ರೆ ಈ ಪ್ಲೇಟ್ ನ ಏನ್ ಮಾಡಿರ್ತಾನೆ, ಬಾಡಿಗೆ ಫಿಕ್ಸ್ ಮಾಡಿರ್ತಾನೆ. ಯಾವ್ದ್ರ ಹೆಲ್ಪ್ ನಿಂದ ಮಾಡಿರ್ತಾನೆ? ಸ್ಕ್ರೂಸ್ ಹೆಲ್ಪ್ ನಿಂದ ಪ್ಲೇಟ್ ನ ಫಿಕ್ಸ್ ಮಾಡಿರ್ತಾನೆ. ಫಾರ್ ಸೇಫ್ ಹ್ಯಾಂಡ್ಲಿಂಗ್ ಅಂದ್ರೆ ಇದನ್ನ ಸೇಫ್ ಆಗಿ ಹ್ಯಾಂಡಲ್ ಮಾಡೋದಕ್ಕೆ ಇದಕ್ಕೆ ಇನ್ಸುಲೇಟೆಡ್ ಹ್ಯಾಂಡಲ್ಸ್ ನ ಫಿಕ್ಸ್ ಮಾಡಿರ್ತಾನೆ. ಅಂದ್ರೆ ಇದಕ್ಕೆ ಏನ್ ಮಾಡಿರ್ತಾನೆ, ಆ ಸೈಡ್ ಈ ಸೈಡ್ ಹ್ಯಾಂಡಲ್ ಕೊಟ್ಟಿರ್ತಾನೆ. ಮತ್ತೆ ಪೋರೋಕ್ಲೈನ್ ಪ್ಲೇಟ್ ಅಂತಂದ್ರೆ ದ ಇನ್ಸುಲೇಟರ್ ಬೇಸ್ ಈಸ್ ಮೇಡ್ ಆಫ್ ಪೋರೋಕ್ಲೈನ್. ಅಂದ್ರೆ ಇದಕ್ಕೆ ಇನ್ನೊಂದು ಮ್ಯಾನ್ಯುಯಲ್ ಸ್ಟವ್ ಬರುತ್ತೆ. ಅಂದ್ರೆ ಅದೇನಂದ್ರೆ ಒಂದು ಇನ್ಸುಲೇಟರ್ ಬೇಸು. ಹೆನ್ಸ್ ಇಟ್ ಈಸ್ ಕಾಲ್ಡ್ ಎ ಪೋರೋಕ್ಲೈನ್ ಪ್ಲೇಟ್. ಆ ಇನ್ಸುಲೇಟರ್ ಬೇಸ್ ನ ನಾವೇನಂತ ಕರಿತೀವಿ? ಪೋರೋಕ್ಲೈನ್ ಪ್ಲೇಟ್ ಅಂತ ಕರಿತೀವಿ. ಇನ್ ವಿಚ್ ದಿ ಹೀಟಿಂಗ್ ಎಲಿಮೆಂಟ್ ಈಸ್ ಪ್ಲೇಸ್ಡ್. ಅಂದ್ರೆ ಅದರಲ್ಲಿ ನಾವೇನ್ ಮಾಡ್ತೀವಿ, ಹೀಟಿಂಗ್ ಎಲಿಮೆಂಟ್ ನ ಪ್ಲೇಸ್ಡ್ ಮಾಡ್ತೀವಿ. ಇಟ್ಸ್ ಡಯಾಮೀಟರ್ ಈಸ್ 140 mm ಫಾರ್ 1000 ವ್ಯಾಟ್ಸ್, 160 mm ಫಾರ್ 1500 ವ್ಯಾಟ್ಸ್, 180 mm ಫಾರ್ 2000 ವ್ಯಾಟ್ಸ್. ಅಂದ್ರೆ ಅದ್ರ ಡಯಾಮೀಟರ್ ಹೆಂಗಿರ್ತದಪ್ಪ ಅಂತಂದ್ರೆ 140 mm ಗೆ 1000 ವ್ಯಾಟ್ಸ್ ಅಂತ ಕರಿತೀವಿ, 160 mm ಗೆ 1500 ವ್ಯಾಟ್ಸ್ ಅಂತ ಕರಿತೀವಿ, ಅಂಡ್ 180 mm ಬಂದು 2000 ವ್ಯಾಟ್ಸ್ ಅಂತ ಹೇಳ್ತೀವಿ. ಮತ್ತೆ ದ ಹೀಟಿಂಗ್ ಎಲಿಮೆಂಟ್ ಈಸ್ ಮೇಡ್ ಆಫ್ ನೈಕ್ರೋಮ್. ಅಂದ್ರೆ ಈ ಹೀಟಿಂಗ್ ಎಲಿಮೆಂಟ್ ಏನ್ ಬರುತ್ತೆ ಇದನ್ನ ನಾವು ನೈಕ್ರೋಮ್ ಇಂದ ಮಾಡಿರ್ತೀವಿ. ಆಯ್ತಾ? ಮತ್ತೆ ನೈಕ್ರೋಮ್ ಈಸ್ ಆನ್ ಅಲಾಯ್ ಆಫ್ ನಿಕ್ಕಲ್ ಅಂಡ್ ಕ್ರೋಮಿಯಂ. ಅಂದ್ರೆ ನಿಕ್ಕಲ್ಲು ಮತ್ತೆ ಕ್ರೋಮಿಯಂ ನ ಎರಡನ್ನು ಯೂಸ್ ಮಾಡಿದಾಗ, ಅದನ್ನ ಎರಡನ್ನು ಕಾಂಬಿನೇಷನ್ ಮಾಡಿದಾಗ ನಮ್ಗೆ ನೈಕ್ರೋಮ್ ಅಂತ ಕರಿತೀವಿ. ಐರನ್ ಅಂಡ್ ಮ್ಯಾಗ್ನೀಸ್ ಆರ್ ಆಲ್ಸೋ ಹ್ಯಾಡೆಡ್ ಇನ್ ದಿ ಅಲಾಯ್ ಇನ್ ದಿ ಮೈನ್ಯೂಟ್ ಕ್ವಾಂಟಿಟಿ. ಅಂದ್ರೆ ಇದ್ರೊಳಗಡೆ ಏನ್ ಮಾಡಿರ್ತಾನೆ, ಐರನ್ ಮತ್ತೆ ಮ್ಯಾಗ್ನೀಸ್ ನ ಅಲಾಯ್ನ ಏನ್ ಮಾಡಿರ್ತಾನೆ, ಹ್ಯಾಡ್ ಮಾಡಿರ್ತಾನೆ. ಇನ್ ಸಮ್ ವಾರಿಯಂಟ್ಸ್ ಎ ಸ್ಮಾಲ್ ಅಮೌಂಟ್ ಆಫ್ ಸಿಲಿಕಾನ್ ಈಸ್ ಆಲ್ಸೋ ಹ್ಯಾಡೆಡ್. ಅಂದ್ರೆ ಇನ್ನು ಕೆಲವುದ್ರಲ್ಲಿ ಸಿಲಿಕಾನ್ ಸಹ ಏನ್ ಮಾಡಿರ್ತಾನೆ, ಹ್ಯಾಡ್ ಮಾಡಿರ್ತಾನೆ. ನೈಕ್ರೋಮ್ ಈಸ್ ಕೊರೋಸಿನ್ ರೆಸಿಸ್ಟೆನ್ಸ್ ಅಂಡ್ ಡಸ್ ನಾಟ್ ಗೆಟ್ಸ್ ಆಕ್ಸಿಡೈಡ್ ಈಸಿಲಿ ಅಟ್ ಹೈ ಟೆಂಪರೇಚರ್. ಅಂದ್ರೆ ಈ ನೈಕ್ರೋಮ್ ಏನಕ್ಕೆ ಯೂಸ್ ಮಾಡಿರ್ತಾನೆ ಅಂತಂದ್ರೆ, ಈ ಅಕಸ್ಮಾತ್ ಹೈ ಟೆಂಪರೇಚರ್ ಆದಾಗ ಅದರಲ್ಲಿ ಇದು ಆಕ್ಸಿಡೇಷನ್ ಆಗದಿರ ಇರೋದಕ್ಕೆ ನೈಕ್ರೋಮ್ ನ ಯೂಸ್ ಮಾಡಿರ್ತಾನೆ. ದೀಸ್ ಪ್ರಾಪರ್ಟಿ ಮೇಕ್ ಇಟ್ ಸೂಟಬಲ್ ಫಾರ್ ಯೂಸ್ ಎ ಹೀಟಿಂಗ್ ಎಲಿಮೆಂಟ್. ಅಂದ್ರೆ ಈ ಪ್ರಾಪರ್ಟಿನ ನಾವು ಏನಕ್ಕೆ ಸೂಟ್ ಆಗುತ್ತೆ ಅಂದ್ರೆ ಹೀಟಿಂಗ್ ಎಲಿಮೆಂಟ್ಗೆ ಸೂಟ್ ಆಗುತ್ತೆ. ಮತ್ತೆ ದ ನೈಕ್ರೋಮ್ commercially it is available as wires of the various cross section and also robin and strips. ಅಂದ್ರೆ ಕೆಲವು ಜಾಗದಲ್ಲಿ ವೈರ್ಸ್ ನ ನಾವು ಅವೈಲೇಬಲ್ ಯಾವ ತರ ಇದ್ರೆ ಆ ತರ ಯೂಸ್ ಮಾಡ್ಕೊಂತೀವಿ. ಹೀಟಿಂಗ್ ಎಲಿಮೆಂಟ್ ಈಸ್ ಪ್ರಿಪೇರ್ಡ್ ಬೈ ದಿ ಕೂಲಿಂಗ್ ನೈಕ್ರೋಮ್ ವೈರ್ ಬೈ ಗಿವಿಂಗ್ ಜಿಗ್ಜಾಗ್ ಶೇಪ್ ಟು ನೈಕ್ರೋಮ್ ರಾಬಿನ್ ಆರ್ ಸ್ಟ್ರಿಪ್. ಅಂದ್ರೆ ಹೀಟಿಂಗ್ ಎಲಿಮೆಂಟ್ ನ ನಾವು ಕೂಲಿಂಗ್ ನೈಕ್ರೋಮ್ ವೈರ್ ಆರ್ ಜಿಗ್ಜಾಗ್ ಶೇಪ್ ನಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಹೂಣ್ ಮಾಡ್ತೀವಿ. ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಪೀಸ್ ಆಫ್ ನೈಕ್ರೋಮ್ ವೈರ್ ಆರ್ ರಾಬಿನ್ ಡಿಪೆಂಡ್ಸ್ ಆನ್ ದಿ ಕ್ರಾಸ್ ಸೆಕ್ಷನ್. ಅಂದ್ರೆ ಇದ್ರದ್ದು ಟೋಟಲ್ ರೆಸಿಸ್ಟೆನ್ಸ್ ಹೆಂಗಿರುತ್ತಂದ್ರೆ, ಒಂದು ನೈಕ್ರೋಮ್ ವೈರು ಅಥವಾ ರಾಬಿನ್ದು ಡಿಪೆಂಡ್ಸ್ ಆನ್ ಕ್ರಾಸ್ ಸೆಕ್ಷನ್, ಅಲ್ಲಿರ್ತಕ್ಕಂಥ ಕ್ರಾಸ್ ಸೆಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಂತ್ ಅಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ, ದ ಟೋಟಲ್ ರೆಸಿಸ್ಟೆನ್ಸ್ ಡಿಟರ್ಮೈನ್ ದಿ ಕರೆಂಟ್ ಪಾಸ್ ಥ್ರೂ ಇಟ್. ಅಂದ್ರೆ ಅದರಲ್ಲಿ ನಾವು ಟೋಟಲ್ ಕರೆಂಟ್ ನ ನಾವು ಪಾಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ನ ನೋಡ್ಕೊಂಡು ನಾವೇನ್ ಮಾಡ್ಬೇಕಂತಾರೆ, ಕರೆಂಟ್ ನ ಪಾಸ್ ಮಾಡಬೇಕಾಗತ್ತೆ. ಮತ್ತೆ ಅಂಡ್ ಕರೆಂಟ್ ಡಿಟರ್ಮಿನ್ಸ್ ದಿ ಹೀಟ್ ಜನರೇಟೆಡ್. ಅಂದ್ರೆ ಆ ಕರೆಂಟ್ ನೋಡ್ಕೊಂಡು ಏನ್ ಮಾಡುತ್ತೆ, ಹೀಟು ಜನರೇಟ್ ಆಗತ್ತೆ.
ದಸ್ ದ ಹೀಟ್ ಜನರೇಟೆಡ್ ಡಿಪೆಂಡ್ಸ್ ಆನ್ ದಿ ಲೆಂತ್, ಕ್ರಾಸ್ ಸೆಕ್ಷನ್ ಅಂಡ್ ಎಲೆಕ್ಟ್ರಿಕಲ್ ರೆಸಿಸ್ಟಿವಿಟಿ. ಅಂದ್ರೆ ಈ ಹೀಟ್ ಜನರೇಟ್ ಆಗಬೇಕು ಅಂದ್ರೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಲೆಂತ್ ಮೇಲೆ, ಮತ್ತೆ ಅದನ್ನ ಇರ್ತಕ್ಕಂಥ ಜಾಗದ ಮೇಲೆ, ಮತ್ತೆ ಎಲೆಕ್ಟ್ರಿಕ್ ರೆಸಿಸ್ಟಿವಿಟಿ ಮೇಲೆ ಏನ್ ಮಾಡುತ್ತೆ, ಇದು ಹೀಟ್ ಜನರೇಟ್ ಆಗ್ತಕ್ಕಂಥದ್ದು. ದ ಮೋರ್ ಹೀಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ದಿ ಕನೆಕ್ಟಿಂಗ್ ಮೋರ್ ದೆನ್ ಒನ್ ಎಲಿಮೆಂಟ್ ಇನ್ ಪ್ಯಾರಲಲ್. ಅಂದ್ರೆ ಇಲ್ಲಿ ಜಾಸ್ತಿ ನಮಗೆ ಹೀಟ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಒಂದಕ್ಕಿಂತ ಹೆಚ್ಚು, ಒಂದು ಎಲಿಮೆಂಟ್ಗಿಂತ ಒಂದು ಎಲಿಮೆಂಟ್ಗೆ ಇನ್ನೊಂದು ಎಲಿಮೆಂಟ್ ಏನಾಗಿರುತ್ತೆ, ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ದ ಪವರ್ ರೇಟಿಂಗ್ ಆಫ್ ಹೀಟರ್ ಈಸ್ ಸ್ಪೆಸಿಫೈಡ್ ಇನ್ ಟರ್ಮ್ಸ್ ಆಫ್ ವ್ಯಾಟ್. ಅಂದ್ರೆ ಇದನ್ನ ಪವರ್ ರೇಟಿಂಗ್ ನಾವು ಏನಂತ ಯಾವ ತರ ಹೇಳ್ತೀವಿ ಅಂತಂದ್ರೆ ವ್ಯಾಟ್ಸ್ ಅಲ್ಲಿ ಹೇಳ್ತೀವಿ. ಆದ್ರೆ ಅವಾಗ ಹೇಳಿದ್ನಲ್ಲ 1000 ವ್ಯಾಟ್ಸ್, 1500 ವ್ಯಾಟ್ಸ್, 2000 ವ್ಯಾಟ್ಸ್ ಅಂತ ಈ ತರ ಹೇಳ್ತೀವಿ. ನೆಕ್ಸ್ಟ್ ಬಂದಾಗ ನಿಮ್ಗೆ ಇಮ್ಮರ್ಷನ್ ಹೀಟರ್ ಅಂತ ಹೇಳ್ತೀವಿ. ಈ ಇಮ್ಮರ್ಷನ್ ಹೀಟರ್ ಅಲ್ಲಿ ಬಂದು ನಿಮ್ಗೆ ಒಂದು ಮೆಟಲ್ ಟ್ಯೂಬ್, ಯಾವ್ದನ್ನ ನಾವೇನಂತ ಕರಿತೀವಿ, ಇದನ್ನ ಮೆಟಲ್ ಟ್ಯೂಬ್ ಅಂತ ಕರಿತೀವಿ. ಇದ್ರ ಒಳಗಡೆ ಹೀಟಿಂಗ್ ಎಲಿಮೆಂಟ್ ನ ಫಿಕ್ಸ್ ಮಾಡಿರ್ತಾನೆ. ಫಿಲ್ಲಿಂಗ್ ಮೆಟೀರಿಯಲ್ ಅಂದ್ರೆ ಇದ್ರೊಳಗಡೆ ಪೌಡರ್ ಟೈಪ್ ಹಾಕಿರ್ತಾನೆ, ಅದನ್ನ ಫಿಲ್ಲಿಂಗ್ ಮೆಟೀರಿಯಲ್ ಅಂತ ಹೇಳ್ತೀವಿ. ಮತ್ತೆ ಪವರ್ ಕಾರ್ಡ್ ಅಂಡ್ ಪ್ಲಗ್, ಪವರ್ ಕಾರ್ಡ್ ಮತ್ತೆ ಪ್ಲಗ್ ಆಯ್ತಾ. ಮತ್ತು ಫಸ್ಟ್ ಮೆಟಲ್ ಟ್ಯೂಬ್ ಅಂತ ಬಂದಾಗ ಎ ಬೇಸಿಕ್ ಇಮರ್ಷನ್ ಹೀಟರ್ ಈಸ್ ಎ ಸೀಮ್ಲೆಸ್ ಕ್ರೋಮ್ ಪ್ಲೇಟೆಡ್ ಕಾಪರ್ ಟ್ಯೂಬ್ ಇನ್ ಸೂಟೇಬಲ್ ಶೇಪ್ ಅಂಡ್ ಸೈಜ್. ಅಂದ್ರೆ ಇದನ್ನ ಯಾವ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಅಂತಂದ್ರೆ ಕ್ರೋಮ್ ಪ್ಲೇಟೆಡ್ ಅಥವಾ ಕಾಪರ್ ಟ್ಯೂಬ್ ಇಂದ ಮಾಡಿರ್ತಾನೆ. ಕ್ರೋಮ್ ಪ್ಲೇಟೆಡ್ ಆಗಿರ್ತದೆ, ಕಾಪರ್ ಇಂದ ಟ್ಯೂಬ್ ಮಾಡಿರ್ತಾನೆ. ಸೂಟಬಲ್ ಶೇಪ್ ಅಂದ್ರೆ ಇದಕ್ಕೆ ಯಾವ ಸೂಟ್ ಆಗಿರ್ತದ ಆ ಶೇಪ್ ಅಲ್ಲಿ ಮಾಡಿರ್ತಾನೆ. ನೆಕ್ಸ್ಟ್ ಹೀಟಿಂಗ್ ಎಲಿಮೆಂಟ್. ದ ಹೀಟಿಂಗ್ ಎಲಿಮೆಂಟ್ ಈಸ್ ಎ ನೈಕ್ರೋಮ್ ಕಾಯಿಲ್ ವಿಚ್ ಈಸ್ stretched inside the seamless copper tube, and the end terminals of the heating element are brought out of the copper tube and are sealed to the mouth of the tube. ಅಂದ್ರೆ ಇದರಲ್ಲಿ ಹೀಟಿಂಗ್ ಎಲಿಮೆಂಟ್ ಏನ್ ಮಾಡಿರ್ತಾನೆ, ಇದು ಹೆಂಗೆ ಶೇಪ್ ಅಲ್ಲಿ ಮಾಡಿರ್ತಾನೋ ಆ ಶೇಪ್ ಅಲ್ಲಿ ಹೀಟಿಂಗ್ ಎಲಿಮೆಂಟ್ ನ ಫಿಕ್ಸ್ ಮಾಡಿಬಿಟ್ಟು ಎಂಡ್ ಟರ್ಮಿನಲ್ಸ್ ಏನ್ ಮಾಡಿರ್ತಾನೆ ಈಚೆ ಕಡೆ ಬಿಟ್ಟಿರ್ತಾನೆ. ಆ ಎಂಡ್ ಟರ್ಮಿನಲ್ಸ್ ಪೂರ್ತಿ ನಾವು ಆ ಟ್ಯೂಬ್ಗೆ ಏನ್ ಮಾಡ್ತೀವಿ, ಮೌತ್ ನ ಕ್ಲೋಸ್ ಮಾಡಾಕಿರ್ತೀವಿ, ಸೀಲ್ ಮಾಡಾಕಿರ್ತೀವಿ. ಮತ್ತೆ ಫಿಲ್ಲಿಂಗ್ ಮೆಟೀರಿಯಲ್ ಅಂತ ಬಂದಾಗ ದ ಟ್ಯೂಬ್ ಈಸ್ ಫಿಲ್ಡ್ ವಿತ್ ದಿ ಫಿಲ್ಲಿಂಗ್ ಮೆಟೀರಿಯಲ್ ವಿಚ್ ಈಸ್ ಎಲೆಕ್ಟ್ರಿಕಲಿ ಇನ್ಸುಲೇಟೆಡ್ ಬಟ್ ಥರ್ಮಲಿ ಕಂಡಕ್ಟೆಡ್ ಮೆಟೀರಿಯಲ್. ಮೆಗ್ನೀಷಿಯಂ ಆಕ್ಸೈಡ್ ಈಸ್ ಯೂಸ್ಡ್ ಫಾರ್ ದಿ ಫಿಲ್ಲಿಂಗ್ ಮೆಟೀರಿಯಲ್. ಅಂದ್ರೆ ಈ ಟ್ಯೂಬ್ ಏನಪ್ಪಾ ಅಂತಂದ್ರೆ ಈ ಫಿಲ್ಲಿಂಗ್ ಮಾಡಿರ್ತಕ್ಕಂಥ ಮೆಟೀರಿಯಲ್ ಎಲೆಕ್ಟ್ರಿಕಲಿ ಅದು ಇನ್ಸುಲೇಟೆಡ್ ಇದೆ, ಬಟ್ ಕಂಡಕ್ಟಿಂಗ್ ಮೆಟೀರಿಯಲ್, ಥರ್ಮಲಿ ಹೀಟ್ ನ ಕಂಡಕ್ಟ್ ಮಾಡ್ಕೊಂತದೆ, ಎಲೆಕ್ಟ್ರಿಕಲ್ ನ ಕಂಡಕ್ಟ್ ಮಾಡ್ಕೊಳ್ಳೋದಿಲ್ಲ. ಗೊತ್ತಾಯ್ತಾ? ಇದರಲ್ಲಿ ಹೀಟ್ ಮಾತ್ರ ಕಂಡಕ್ಟ್ ಮಾಡುತ್ತೆ, ಎಲೆಕ್ಟ್ರಿಕ್ ಎನರ್ಜಿನ ಮಾತ್ರ ಇದು ಕಂಡಕ್ಟ್ ಮಾಡೋದಿಲ್ಲ. ಅದು ಯಾವ್ದಪ್ಪ ಅಂದ್ರೆ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಹೇಳ್ತೀವಿ. ಆ ಮೆಗ್ನೀಷಿಯಂ ಆಕ್ಸೈಡ್ ನ ಇದರಲ್ಲಿ ಫುಲ್ ಏನ್ ಮಾಡಿರ್ತಾನೆ, ಫಿಲ್ ಮಾಡಿರ್ತಾನೆ. ಮತ್ತೆ ಪವರ್ ಕಾರ್ಡ್ ಅಂಡ್ ಪ್ಲಗ್ ಅಂತ ಬಂದಾಗ ಇನ್ಪುಟ್ ಆಫ್ ದಿ ಎಲೆಕ್ಟ್ರಿಕ್ ಪವರ್ ಇಸ್ ಗಿವನ್ ಥ್ರೂ ದಿ 3 ಕೋರ್ ಪವರ್ ಕೇಬಲ್. ಅಂದ್ರೆ ಇದರಲ್ಲಿ ಇನ್ಪುಟ್ ಕೇಬಲ್ ಏನಾಗಿರುತ್ತೆ, 3 ಕೋರ್ ಇರುತ್ತೆ. ಆಯ್ತಾ, ನೆನ್ನೆನೆ ನಿಮ್ಗೆ 3 ಕೋರ್ ಬಗ್ಗೆ ಹೇಳಿದ್ದೆ. ಆಯ್ತಾ, 3 ಕೋರ್ ಬಗ್ಗೆ ಹೇಳಿದ್ದೆ. ಅದೇ ರೀತಿ ಇದರಲ್ಲಿ ಏನಾಗಿರುತ್ತೆ, ಒಂದು ಫೇಸ್ ಇರುತ್ತೆ, ಇನ್ನೊಂದು ನ್ಯೂಟ್ರಲ್ ಇರುತ್ತೆ, ಇನ್ನೊಂದು ಅರ್ಥಿಂಗ್ ಇರುತ್ತೆ. ಓಕೆನಾ? ರೆಡ್, ಬ್ಲ್ಯಾಕ್, ಗ್ರೀನು ಕೊಟ್ಟಿರ್ತಾನೆ. ಗೊತ್ತಾಯ್ತಾ? ರೆಡ್ ಬಂದು ಫೇಸ್ ಕೊಡ್ತೀವಿ, ಬ್ಲ್ಯಾಕ್ ಬಂದು ನ್ಯೂಟ್ರಲ್ ಕೊಡ್ತೀವಿ, ಗ್ರೀನ್ ಬಂದು ಏನಕ್ಕೆ ಕೊಡ್ತೀವಿ, ಅರ್ಥಿಂಗ್ಗೆ ಕೊಟ್ಟಿರ್ತೀವಿ. ಈ ಅರ್ಥಿಂಗ್ ಏನ್ ಮಾಡಿರ್ತೀವಿ, ಟೋಟಲ್ ಬಾಡಿಗೆ ಫಿಕ್ಸ್ ಮಾಡಿರ್ತೀವಿ. ಓಕೆನಾ? ಟೋಟಲ್ ಬಾಡಿಗೆ ಅದನ್ನ ಕನೆಕ್ಟ್ ಮಾಡಿರ್ತೀವಿ. ಮತ್ತೆ ಪ್ರಿಕಾಷನ್ ಇದನ್ನ ಯಾವ ತರ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಇಟ್ ಶುಡ್ ನೆವರ್ ಬಿಕಾಸ್ ಸ್ವಿಚ್ ಆನ್ ವಿತೌಟ್ ಡಿಪ್ಪಿಂಗ್ ಇನ್ ಟು ವಾಟರ್. ಅಂದ್ರೆ ನಾವು ಸ್ವಿಚ್ ಆನ್ ಮಾಡಿಬಿಟ್ಟು ಇದನ್ನ ನೀರಲ್ಲಿ ಇಡಬಾರ್ದು. ಯಾವತ್ತಾದ್ರೂ ಅಷ್ಟೇ ಸ್ವಿಚ್ ನ ಆಫ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಇಟ್ಬಿಟ್ಟು ಆಮೇಲೆ ಸ್ವಿಚ್ ನ ಆನ್ ಮಾಡಬೇಕಾಗತ್ತೆ. ಇಟ್ ಶುಡ್ ಬಿ ಡಿಪ್ಡ್ ಟು ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಲೆವೆಲ್ ಓನ್ಲಿ. ಅಂದ್ರೆ ಇದಕ್ಕೆ ಏನ್ ಕೊಟ್ಟಿರ್ತಾನೆ, ಇಷ್ಟು ಲೆವೆಲ್ ನೀರಲ್ಲೇ ಡಿಪ್ ಮಾಡಿರ್ಬೇಕು ಅಂತಿರ್ತದೆ. ಅಷ್ಟು ಲೆವೆಲ್ಗೆ ಇದನ್ನ ಪೂರ್ತಿ ನಾವೇನ್ ಮಾಡಿರ್ಬೇಕು, ನೀರಲ್ಲಿ ಡಿಪ್ ಮಾಡಿರ್ಬೇಕು. ಇಲ್ಲಾಂದ್ರೆ ಇದೇನಾಗತ್ತೆ, ಹೀಟ್ ಬಂದು 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 ಇದು ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಇದ್ರ ಲೆವೆಲ್ ಎಷ್ಟಿರ್ತದೋ ಅಷ್ಟು ಲೆವೆಲ್ ನೀರಲ್ಲಿ ಇಡಬೇಕಾಗತ್ತೆ. ಡು ನಾಟ್ ಟಚ್ ದಿ ವಾಟರ್ ಟು ಟೆಸ್ಟ್
ಹೌ ಹಾಟ್ ಇಟ್ ವೆನ್ ದ ಇಮರ್ಷನ್ ರಾಡ್ ಇಸ್ ಸ್ವಿಚ್ಡ್ ಆನ್. ಅಂದ್ರೆ ಸ್ವಿಚ್ ಆನ್ ಅಲ್ಲಿ ಇದ್ದಾಗ ನಾವು ನೀರು ಬಿಸಿ ಆಗಿದೆಯಾ ಇಲ್ಲ ಅಂತ ನಾವೇನ್ ಮಾಡಬಹುದು, ಚೆಕ್ ಮಾಡಕ್ ಹೋಗ್ಬಾರ್ದು. ಸ್ವಿಚ್ ನ ಆಫ್ ಮಾಡಿನೇ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನ ನೀರು ಬಿಸಿ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಬೇಕಾಗತ್ತೆ. ಆಲ್ವೇಸ್ ಯೂಸ್ 3-pin ಪ್ಲಗ್ ಸೊ ದ ಎಕ್ವಿಪ್ಮೆಂಟ್ ಈಸ್ ಪ್ರಾಪರ್ಲಿ ಅರ್ತ್. ಅಂದ್ರೆ ನಾವು ಯಾವಾಗ್ಲೂ ಅಷ್ಟೇ ನಾವೇನ್ ಮಾಡಿರ್ಬೇಕು ಅಂತಂದ್ರೆ 3-pin ಪ್ಲಗ್ ನೇ ಯೂಸ್ ಮಾಡಿರಬೇಕು. ಅದು ಪ್ರಾಪರ್ ಆಗಿ ಅರ್ಥಿಂಗ್ ಆಗಿದೆಯಾ ಇಲ್ಲ ಅಂತ ಏನ್ ಮಾಡಬೇಕು, ಚೆಕ್ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕಾಗತ್ತೆ. ಎನ್ಶೂರ್ ದಟ್ ದ ವೈರ್ ಈಸ್ ನಾಟ್ ಕಟ್ ಆರ್ ಬೇರ್ ಇಟ್ ಇನ್ಸುಲೇಷನ್ ಕವರಿಂಗ್ ಅಟ್ ಎನಿ ಪ್ಲೇಸ್. ಅಂದ್ರೆ ಇದರಲ್ಲಿ ವೈರ್ ಎಲ್ಲಿ ಅಷ್ಟೇ ಕಟ್ ಆಗಿರೋದು ಅಥವಾ ಬೇರ್ ಕಂಡಕ್ಟರ್ ಕಾಣಿಸೋದಾಗ್ಲಿ ನಾವು ಇನ್ಸುಲೇಷನ್ ಕವರಿಂಗ್ ಇಲ್ದಿರ ಎಲ್ಲಿ ಇಡಬಾರ್ದು. ಗೊತ್ತಾಯ್ತಾ? ಅದಕ್ಕೆ ಇಷ್ಟು ಇದರಲ್ಲಿ ಇಮರ್ಷನ್ ಹೀಟರ್ ಅಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇದನ್ನ ಯೂಸಸ್ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಇಟ್ ಈಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ ದಿ ಹೀಟಿಂಗ್ ವಾಟರ್ನ ಹೀಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ, ಇದನ್ನ ಯೂಸ್ ಮಾಡ್ಕೊಂತೀವಿ. ನೆಕ್ಸ್ಟ್ ಬಂದು ನಮಗೆ ರೂಮ್ ಹೀಟರ್ ಅಂತ ಬರುತ್ತೆ. ರೂಮ್ ಹೀಟರ್ ಅಂತ ಬಂದಾಗ ಎ ರೂಮ್ ಹೀಟರ್ ಈಸ್ ಎ ಡೊಮೆಸ್ಟಿಕ್ ಅಪ್ಲೈನ್ಸ್ ವಿಚ್ ಈಸ್ ಯೂಸ್ಡ್ ಟು ಹೀಟ್ ರೂಮ್ಸ್ ಡ್ಯೂರಿಂಗ್ ವಿಂಟರ್. ದೇ ವರ್ಕ್ ವಿತ್ ದಿ 220 volts AC ಪವರ್ ಸಪ್ಲೈ. ಅಂದ್ರೆ ಇದನ್ನ ರೂಮ್ಗಳಲ್ಲಿ ಹೀಟ್ ಬರೋದಕ್ಕೆ ನಾವೇನ್ ಮಾಡ್ತೀವಿ, ರೂಮ್ಗಳಲ್ಲಿ ಇಟ್ಟಿರ್ತೀವಿ. ಇದು ವರ್ಕಿಂಗ್ ಯಾವ ತರ ಇರ್ತದಪ್ಪ ಅಂದ್ರೆ 220 volts AC ಸಪ್ಲೈಗೆ ಇದು ವರ್ಕ್ ಆಗುತ್ತೆ. ಅಂಡ್ ದ ಮಾಡೆಲ್ ಪವರ್ ರೇಟಿಂಗ್ ಬಿಟ್ವೀನ್ 750 to 2 kilowatts. ಅಂದ್ರೆ ಇದ್ರ ಪವರ್ ರೇಟಿಂಗ್ ಎಷ್ಟಿರ್ತದೆ ಅಂದ್ರೆ 750 ವ್ಯಾಟ್ಸ್ ಇಂದ 2 ಕಿಲೋವ್ಯಾಟ್ ಅಂದ್ರೆ 2000 ವ್ಯಾಟ್ಸ್ ವರ್ಗು ಇರುತ್ತೆ. ದೇ ಆರ್ 2 ಟೈಪ್ಸ್. ಅಂದ್ರೆ ಇದರಲ್ಲಿ ನಮಗೆ 2 ಟೈಪ್ ಆಫ್ ರೂಮ್ ಹೀಟರ್ಸ್ ಬರುತ್ತೆ. ಒಂದು ರಾಡ್ ಟೈಪ್ ರೂಮ್ ಹೀಟರ್ ಬರುತ್ತೆ, ಇನ್ನೊಂದು ಬೊವೆಲ್ ಟೈಪ್ ರೂಮ್ ಹೀಟರ್ ಅಂತ ಬರುತ್ತೆ. ಆಯ್ತಾ? ಮತ್ತೆ ಈ ರಾಡ್ ಟೈಪ್ ರೂಮ್ ಹೀಟರ್ ಅಂತ ತಗೊಂಡಾಗ ಇದಕ್ಕೆ ಸ್ಟ್ಯಾಂಡು, ರಿಫ್ಲೆಕ್ಟ್ರು, ಎಂಡ್ ಕನೆಕ್ಟರ್ಸು, ಹೀಟಿಂಗ್ ಎಲಿಮೆಂಟ್ಸು, ರಾಡು ಮತ್ತೆ ಕನೆಕ್ಟಿಂಗ್ ಲೀಡ್ ಇಷ್ಟು ಬರುತ್ತೆ. ಆಯ್ತಾ? ಇದು ಹೆಂಗಿರುತ್ತೆ ಅಂದ್ರೆ ಸ್ಟ್ಯಾಂಡ್ ಅಂದ್ರೆ ಇಟ್ ಈಸ್ ಮೇಡ್ ಆಫ್ ಶೀಟ್ ಆಫ್ ಮೈಲ್ಡ್ ಸ್ಟೀಲ್ ಆರ್ ಕ್ಯಾಸ್ಟ್ ಐರನ್. ಅಂದ್ರೆ ಇದಕ್ಕೆ ಸ್ಟ್ಯಾಂಡ್ ಏನ್ ಮಾಡಿರ್ತಾನೆ, ಮೈಲ್ಡ್ ಸ್ಟೀಲು ಅಥವಾ ಕ್ಯಾಸ್ಟ್ ಐರನ್ ಇಂದ ಮಾಡಿರ್ತಾನೆ. ದ ಹೀಟರ್ ರೆಸ್ಟ್ ಆನ್ ದಿ ಸ್ಟ್ಯಾಂಡ್ ಅಂದ್ರೆ ಆ ಹೀಟರ್ನ ಅದರಲ್ಲಿ ಫಿಕ್ಸ್ ಮಾಡೋದಕ್ಕೆ ಮಾಡಿರ್ತಾನೆ. ಮತ್ತೆ ರಿಫ್ಲೆಕ್ಟರ್ ಅಂತ ಬಂದಾಗ ದ ಫಂಕ್ಷನ್ ಇಸ್ ದಿ ರಿಫ್ಲೆಕ್ಟ್ ಮೋರ್ ಹೀಟ್. ಇಟ್ ಈಸ್ ರೆಕ್ಟ್ಯಾಂಗುಲರ್ ಕ್ರೋಮ್ ಪ್ಲೇಟೆಡ್ ಶೀಟ್. ಅಂದ್ರೆ ಇದು ಜಾಸ್ತಿ ಹೀಟ್ನ ರಿಫ್ಲೆಕ್ಟ್ ಮಾಡೋದಕ್ಕೋಸ್ಕರ ಇದನ್ನ ರಿಫ್ಲೆಕ್ಟರ್ನ ಯೂಸ್ ಮಾಡಿರ್ತಾನೆ. ಮತ್ತೆ ಎಂಡ್ ಕನೆಕ್ಟರ್ಸ್ ಅಂತ ಬಂದಾಗ ದೇ ಹೋಲ್ಡ್ ದಿ ರಾಡ್ ಅಂಡ್ ಆರ್ ಮೇಡ್ ಆಫ್ ಥಿನ್ ಶೀಟ್ ಆಫ್ ದಿ ಕಾಪರ್ ಆರ್ ಬ್ರಾಸ್. ಅಂದ್ರೆ ಇದನ್ನ ರಾಡ್ನ ಹೋಲ್ಡ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿರ್ತಾನೆ. ಅದನ್ನ ಏನಂದ್ರೆ ಕಾಪರು ಅಥವಾ ಬ್ರಾಸ್ ಇಂದ ತಿನ್ನಾಗಿರ್ತಕ್ಕಂಥ ಕಾಪರ್ ಅಥವಾ ಬ್ರಾಸ್ ಇಂದ ಮಾಡಿರ್ತಾನೆ. ಮತ್ತೆ ಹೀಟಿಂಗ್ ಎಲಿಮೆಂಟ್ ಬಂದಾಗ ಇಟ್ ಈಸ್ ವೂಂಡ್ ಓವರ್ ದಿ ರಾಡ್ ಅಂಡ್ ಮೇಡ್ ಆಫ್ ನೈಕ್ರೋಮ್ ವೈರ್. ಅಂದ್ರೆ ಇದನ್ನ ಒಂದು ರಾಡ್ ಟೈಪ್ ಏನ್ ಮಾಡಿರ್ತಾನೆ, ಹೂಂಡ್ ಮಾಡಿರ್ತಾನೆ. ಯಾವ್ದ್ರಿಂದ ಮಾಡಿರ್ತಾನೆ, ನೈಕ್ರೋಮ್ ವೈರ್ ಇಂದ ಮಾಡಿರ್ತಾನೆ. ಮತ್ತೆ ಕನೆಕ್ಟಿಂಗ್ ಲೀಡ್ಸ್ ಅಂತ ಬಂದಾಗ ಇಟ್ ಈಸ್ ದಿ 3-core PVC ಕೇಬಲ್ ಅಪ್ರೋಪ್ರಿಯೇಟ್ ರೇಟಿಂಗ್ ಅಂಡ್ ವಿಚ್ ದಿ 3-pin ಪ್ಲಗ್ ಫಿಟೆಡ್. ಅಂದ್ರೆ ಇದು 3-core ಕೇಬಲ್ ಆಗಿರುತ್ತೆ. ಇದಕ್ಕೆ ಅಪ್ರೋಪ್ರಿಯೇಟ್ ರೇಟಿಂಗ್, ಅದಕ್ಕೆ ಬೇಕಾಗಿರ್ತಕ್ಕಂಥ ರೇಟಿಂಗ್ ವೈರ್ನ ಹಾಕಿರ್ತಾನೆ. 3-pin ಪ್ಲಗ್ ನ ಯೂಸ್ ಮಾಡಿರ್ತಾನೆ. ಮತ್ತೆ ರಾಡ್ ಅಂತ ಬಂದಾಗ ಇಟ್ ಈಸ್ ಮೇಡ್ ಆಫ್ ಇನ್ಸುಲೇಟಿಂಗ್ ಮೆಟೀರಿಯಲ್. ಅಂದ್ರೆ ರಾಡ್ ಬಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಆಗಿರ್ತದೆ. ಲೈಕ್ ಚಿನ್ನಿ ಕ್ಲೇ ಅಂತ ಹೇಳ್ತೀವಿ. ಅಂದ್ರೆ ಚಿನ್ನಿ ಕ್ಲೇ ಮೀನ್ಸ್ ಪಿಂಗಾಣಿ ಅಂತ ಹೇಳ್ತೀವಿ. ಪಿಂಗಾಣಿನ ಯೂಸ್ ಮಾಡಿರ್ತಾನೆ. ಅಂಡ್ ಹ್ಯಾಸ್ ಗ್ರೂವ್ಸ್ ಫಾರ್ ದಿ ಪ್ಲೇಸಿಂಗ್ ದಿ ಹೀಟಿಂಗ್ ಎಲಿಮೆಂಟ್. ಅದಕ್ಕೆ ಏನ್ ಮಾಡಿರ್ತಾನೆ, ಗ್ರೂವ್ಸ್ ಕೊಟ್ಟಿರ್ತಾನೆ. ಅಂದ್ರೆ ಹೋಲ್ಸ್ ಕೊಟ್ಟಿರ್ತಾನೆ, ಅಂದ್ರೆ ಸ್ಲಾಟ್ಸ್ ಕೊಟ್ಟಿರ್ತಾನೆ. ಆ ಸ್ಲಾಟ್ಗಳಲ್ಲಿ ಏನ್ ಮಾಡ್ತೀವಿ, ಹೀಟಿಂಗ್ ಎಲಿಮೆಂಟ್ ನ ಹೂಂಡ್ ಮಾಡೋದಿಕ್ಕೆ. ದ ಹೀಟಿಂಗ್ ಎಲಿಮೆಂಟ್ ಇಟ್ ಪ್ಲೇಸ್ಡ್ ಬಿಟ್ವೀನ್ ದಿ 2 ಕನೆಕ್ಟರ್ಸ್. ಅಂದ್ರೆ ಇದನ್ನ ಯಾವ ಎರಡು ಕಡೆನೂ ಪ್ಲೇಸಿಂಗ್ ಮಾಡೋದಕ್ಕೆ ಕನೆಕ್ಟರ್ಸ್ ನ ಕೊಟ್ಟಿರ್ತಾನೆ. ಮತ್ತೆ ಬಂದು ಬೊವೆಲ್ ಟೈಪ್ ಅಂತ ಬಂದಾಗ ಬಂದು ಸ್ಟ್ಯಾಂಡ್ ಅಂಡ್ ಬಾಡಿ ದೇ ಆರ್ ಮೇಡ್ ಆಫ್ ಮೈಲ್ಡ್ ಸ್ಟೀಲ್ ಶೀಟ್. ಬೊವೆಲ್ ಟೈಪ್ ಬಂದಾಗ ನಮಗೆ ಮೈಲ್ಡ್ ಸ್ಟೀಲ್ ಶೀಟ್ ನಲ್ಲಿ ಮಾಡಿರ್ತಾನೆ. ರಿಫ್ಲೆಕ್ಟರ್ ಬಂದು ಇಟ್ ಈಸ್ ಎ ಪಾಲಿಶ್ಡ್ ಮೆಟಲ್ ಬಾಡಿ ಬಿಹೈಂಡ್ ದಿ ಬೊವೆಲ್. ಅಂದ್ರೆ ಇದು ಮೆಟಲ್ ಬಾಡಿಯಿಂದ ಪಾಲಿಶ್ ಮಾಡಿಬಿಟ್ಟು ಅದರಿಂದ ಬೊವೆಲ್ ಟೈಪ್ ಮಾಡಿರ್ತಾನೆ. ಬೊವೆಲ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಈಸ್ ಮೇಡ್ ಆಫ್ ಚಿನ್ನಿ ಕ್ಲೇ ಅಂಡ್ ಈಸ್
fitted on the body. It may be screw type or pin type and consist of a slots. ಅಂದ್ರೆ ಇದನ್ನ ಚಿನ್ನಿ ಕ್ಲೇಯಿಂದ ಬೊವೆಲ್ ಬಂದು ಚಿನ್ನಿ ಕ್ಲೇಯಿಂದ ಮಾಡಿರ್ತಾನೆ. ಈ ಚಿನ್ನಿ ಕ್ಲೇನ ಬಾಡಿಗೆ ಫಿಟ್ ಮಾಡಿರ್ತಾನೆ. ಸ್ಕ್ರೂ ಟೈಪು ಅಥವಾ ಪಿನ್ ಟೈಪು ಮಾಡಿರ್ತಾನೆ. ಇದಕ್ಕೆ ಸ್ಲಾಟ್ಸ್ ಇರುತ್ತೆ. ಮತ್ತೆ ಹೀಟಿಂಗ್ ಎಲಿಮೆಂಟ್ ಅಂತ ಬಂದಾಗ ಇಟ್ ಮೇಡ್ ಆಫ್ ಕಾಯಿಲ್ಡ್ ನೈಕ್ರೋಮ್ ವೈರ್ ವುಂಡ್ ಆನ್ ದಿ ಬೊವೆಲ್. ಅಂದ್ರೆ ಬೊವೆಲ್ಗೆ ವುಂಡ್ ಮಾಡಿರ್ತಾನೆ ನೈಕ್ರೋಮ್ ವೈರ್ನ. ಮತ್ತೆ ಗಾರ್ಡ್ ಅಂತ ಬಂದಾಗ ದ ಗಾರ್ಡ್ ಈಸ್ ಪ್ರೊಟೆಕ್ಟಿವ್ ನೆಟ್ ಇನ್ ಫ್ರಂಟ್ ಆಫ್ ದಿ ಬೊವೆಲ್. ಅಂದ್ರೆ ಆ ಬೊವೆಲ್ಗೆ ಫ್ರಂಟ್ ಅಲ್ಲಿ ಪ್ರೊಟೆಕ್ಟಿವ್ ಮಾಡೋದಕ್ಕೆ ಏನ್ ಮಾಡಿರ್ತಾನೆ, ನೆಟ್ ಸಮೇತ ನೆಟ್ ಯೂಸ್ ಮಾಡಿರ್ತಾನೆ. ಮತ್ತೆ ಪವರ್ ಅಂಡ್ ಪ್ಲಗ್, ಇಟ್ ಸಪ್ಲೈ ಎಲೆಕ್ಟ್ರಿಕ್ ಪವರ್. ಅಂದ್ರೆ ಪವರ್ ಅಂಡ್ ಪ್ಲಗ್ ಕೊಟ್ಟಿರ್ತಾನೆ, ಅದು ಸಪ್ಲೈನ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಕೊಡೋದಕ್ಕೆ ಯೂಸ್ ಮಾಡಿರ್ತಾನೆ. ಮತ್ತೆ ಪ್ರಿಕಾಷನ್ ಏನಪ್ಪಾ ಅಂದ್ರೆ ಇಟ್ ಶುಡ್ ಬಿ ಪ್ಲೇಸ್ಡ್ ಡೈರೆಕ್ಟ್ಲಿ ಆನ್ ದಿ ಫ್ಲೋರ್ ಅಂಡ್ ಶುಡ್ ಬಿ ಇನ್ ಕ್ಲಿಯರ್ ಸೈಟ್. ಅಂದ್ರೆ ಇದನ್ನ ನಾವೇನ್ ಮಾಡ್ಬೋದು, ಪ್ಲೇಸ್ ಡೈರೆಕ್ಟ್ಲಿ ಫ್ಲೋರ್ ಮೇಲೆ ಇಡ್ಬೋದು, ಅಂದ್ರೆ ಕ್ಲಿಯರ್ ಸೈಟ್ ನಲ್ಲಿ ಇಡಬೇಕಾಗತ್ತೆ. ಮತ್ತೆ ಇಟ್ ಶುಡ್ ಬಿ ಪ್ಲಗ್ ಡೈರೆಕ್ಟ್ಲಿ ಇನ್ ಟು ದಿ ಪವರ್ ಔಟ್ಲೆಟ್. ಇದನ್ನ ಡೈರೆಕ್ಟ್ ಆಗಿ ನಾವು ಪವರ್ ಔಟ್ಲೆಟ್ಗೆ ಫಿಕ್ಸ್ ಮಾಡಬೇಕಾಗತ್ತೆ. ಅಂದ್ರೆ ಪ್ಲಗ್ ಮಾಡಬೇಕಾಗತ್ತೆ, ಅಂದ್ರೆ ನಾವು ಪ್ಲಗ್ ಹಾಕಬೇಕಾಗತ್ತೆ. ಅಂಡ್ ಎಕ್ಸ್ಟೆನ್ಷನ್ ಕಾರ್ಡ್ ಶುಡ್ ನಾಟ್ ನೆವರ್ ಬಿ ಯೂಸ್. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಕಾರ್ಡ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಇಟ್ ಮಸ್ಟ್ ನಾಟ್ ಬಿ ಪ್ಲೇಸ್ಡ್ ಇನ್ ಎನ್ಕ್ಲೋಸ್ಡ್ ಏರಿಯಾಸ್. ಅಂದ್ರೆ ಒಳಗಡೆ ಏನಾದರೂ ನಾವು ಇಟ್ಟಿರುವಂಥ ಜಾಗಗಳಲ್ಲಿ, ಅಂದ್ರೆ ಇವಾಗ ಒಂದು ಸ್ಟೋರ್ ರೂಮ್ ಆಗಿರ್ತದೆ, ಸ್ಟೋರ್ ರೂಮ್ ಅಲ್ಲಿ ಎಷ್ಟೋ ನಾವು ಮೆಟೀರಿಯಲ್ಸ್ನ ಸ್ಟೋರ್ ಮಾಡಿರ್ತೀವಿ, ಅಂತ ಜಾಗಗಳಲ್ಲಿ ಇದನ್ನ ಇಡೋದಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಅಂದ್ರೆ ಏನಾದ್ರೂ ನಾವು ಸುಡುವಂತ ಮೆಟೀರಿಯಲ್ಸ್ ಇದ್ರೆ ಅದ್ರ ಹತ್ರ ಇಡಕ್ ಹೋಗ್ಬಾರ್ದು. ಯಾಕಂದ್ರೆ ಇದು ಹೀಟ್ ಬಂದು ಅದಕ್ಕೆ ಇವಾಗ ಪೇಪರ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇವೇನಾಗುತ್ತೆ ಬಿಸಿ ತಗಲ್ತಾ ಹೀಟ್ ತಗಲ್ತಾ ಏನಾಗುತ್ತೆ ಕರಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಅಂತ ಜಾಗಗಳಲ್ಲಿ ನಾವು ಇಡಕ್ ಹೋಗ್ಬಾರ್ದು. ಓವರ್ಲೋಡಿಂಗ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್ ಹತ್ರ ಇದನ್ನ ನಾವು ಏನಂತಂದ್ರೆ, ಇವಾಗ ನಿಮ್ಗೆ ಲೈಟಿಂಗ್ ಸರ್ಕ್ಯೂಟ್ ಇರುತ್ತೆ, ಆ ಲೈಟಿಂಗ್ ಸರ್ಕ್ಯೂಟ್ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಈ ರೂಮ್ ಹೀಟರ್ನ ಅಲ್ಲಿ ಹಾಕ್ಬಾರ್ದು. ರೂಮ್ ಹೀಟರ್ಗೆ ನಾವೇನ್ ಮಾಡಬೇಕು, ಸಪರೇಟ್ ಆಗಿ ಒಂದು ಸರ್ಕ್ಯೂಟ್ನ ತಗೊಂಡು ಹೋಗ್ಬಿಟ್ಟು ಸರ್ಕ್ಯೂಟ್ನ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಮತ್ತೆ ಬಿಫೋರ್ ಯೂಸಿಂಗ್ ದ ಹೀಟರ್ ಚೆಕ್ ದಿ ಪವರ್ ಕಾರ್ಡ್. ಇಫ್ ದಿ ಕಾರ್ಡ್ ಈಸ್ ಫೈರ್ಡ್ ಆರ್ ಡ್ಯಾಮೇಜ್ಡ್ ಇನ್ ಟು ಬಿ ಶುಡ್ ನಾಟ್ ಬಿ ಯೂಸ್ಡ್. ಅಂದ್ರೆ ನಾವು ಹೀಟರ್ನ ಯೂಸ್ ಮಾಡಕ್ ಮುಂಚೆ ಪವರ್ ಕಾರ್ಡ್ನ ಏನ್ ಮಾಡಬೇಕು, ಚೆಕ್ ಮಾಡಬೇಕು. ಅಕಸ್ಮಾತ್ ಪವರ್ ಕಾರ್ಡ್ ಸುಟ್ಟೋಗಿರೋದಾಗ್ಲಿ ಅಥವಾ ಡ್ಯಾಮೇಜ್ ಆಗಿರೋದಾಗ್ಲಿ ಇದ್ರೆ ನಿಮ್ಗೆ ಪ್ರಾಬ್ಲಮ್. ಅದಕ್ಕೆ ಅದೇನಾಗತ್ತೆ, ನಾವು ಅದನ್ನ ಚೆಕ್ ಮಾಡಿಕೊಂಡು ಯೂಸ್ ಮಾಡಬೇಕಾಗತ್ತೆ. ನೆವರ್ ಯೂಸ್ ಟು ಎಕ್ಸ್ಟೆಂಡ್ ಪೀರಿಯಡ್ ಆಫ್ ದಿ ಟೈಮ್. ಅಂದ್ರೆ ಒಂದೇ ಸಮಯ ಅದನ್ನ ಯೂಸ್ ಮಾಡ್ಕೊಂಡಿರಬಾರ್ದು. ದೇ ಆರ್ ಡಿಸೈನ್ ಟು ಪ್ರೊವೈಡ್ ಟೆಂಪರವರಿ ಹೀಟಿಂಗ್. ಅದು ಓನ್ಲಿ ಟೆಂಪರವರಿ ಹೀಟಿಂಗ್ಗೆ ಮಾತ್ರ ಅದನ್ನೇನ್ ಮಾಡಿರ್ತಾನೆ, ಡಿಸೈನ್ ಮಾಡಿರ್ತಾನೆ. ಅಂಡ್ ಶುಡ್ ಬಿ ಸ್ವಿಚ್ಡ್ ಆಫ್ ಅಂಡ್ ಅನ್ಪ್ಲಗ್ಡ್ ಸೂನ್ ದಿ ರೂಮ್ ಹ್ಯಾಸ್ ಬಿನ್ ವಾರ್ಮ್ಡ್. ಅಂದ್ರೆ ರೂಮ್ ಬಿಸಿ ಬಂದೈತೆ ಅಂತಂದ್ರೆ ನಾವು ಅದನ್ನೇನ್ ಮಾಡಬೇಕಪ್ಪ ಅಂತಂದ್ರೆ ಸ್ವಿಚ್ ಆಫ್ ಮಾಡಬೇಕು, ಅಥವಾ ಸ್ವಿಚ್ ಆಫ್ ಮಾಡಿಬಿಟ್ಟು ಅನ್ಪ್ಲಗ್ ಮಾಡಬೇಕು. ಇಲ್ಲ ಅಂತಂದ್ರೆ ಓವರ್ ಹೀಟ್ ಆಯ್ತು ಅಂತಂದ್ರೆ ನಿಮ್ಗೂ ಅಂದ್ರೆ ಅದು ಬೇಗ ಇದಾಗತ್ತೆ. ಯಾಕಂದ್ರೆ ಅದು ಇಷ್ಟು ಟೆಂಪರವರಿ ಆಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು. ಅದನ್ನ ಎಷ್ಟು ಬೇಕೋ ಅಷ್ಟಿಗೆ ನಾವು ಯೂಸ್ ಮಾಡಿಕೊಂಡು ರೂಮ್ ವಾರ್ಮ್ ಆಯಿತು ಅಂತಂದ್ರೆ ನಾವು ಅದನ್ನ ಆಫ್ ಮಾಡಿ ಪ್ಲಗ್ ತೆಗಿಬೇಕು. ಇಷ್ಟು ನಿಮಗೆ ಎಲೆಕ್ಟ್ರಿಕ್ ಹೀಟರ್ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಬಂದು ನಮಗೆ ಹಾಟ್ ಪ್ಲೇಟ್ ಅಂತ ತಗೋತೀವಿ. ಹಾಟ್ ಪ್ಲೇಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಎ ಹಾಟ್ ಪ್ಲೇಟ್ ಈಸ್ ಎ ಹೀಟಿಂಗ್ ಅಪ್ಲಯನ್ಸ್. ಅಂದ್ರೆ ಈ ಹಾಟ್ ಪ್ಲೇಟ್ ಅನ್ನೋದು ಒಂದು ಹೀಟಿಂಗ್ ಅಪ್ಲಯನ್ಸ್ ಸಿಮಿಲರ್ ಟು ಹ್ಯಾನ್ ಎಲೆಕ್ಟ್ರಿಕ್ ಸ್ಟವ್. ಅಂದ್ರೆ ಇದು ನೋಡೋದಕ್ಕೆ ಒಂದು ಎಲೆಕ್ಟ್ರಿಕ್ ಸ್ಟವ್ ತರಾನೇ ಇರ್ತದೆ. ಇಟ್ ಈಸ್ ಬೇಸಿಕಲಿ ಅನ್ ಎಲೆಕ್ಟ್ರಿಕಲಿ ಹೀಟೆಡ್ ಪ್ಲೇಟ್ ಆನ್ ದಿ ವಿಚ್ ಫ್ಲಾಟ್ ಬಾಟಮ್ ಕಂಟೈನರ್ ವಿತ್ ದಿ ಐಟಮ್ಸ್ ಟು ಬಿ ಹೀಟೆಡ್ ಆರ್ ಪ್ಲೇಸ್ಡ್. ಅಂದ್ರೆ ಇದು ಬೇಸಿಕಲಿ ಎಲೆಕ್ಟ್ರಿಕಲಿ ಹೀಟೆಡ್ ಪ್ಲೇಟ್ ತರಾನೇ ಇರುತ್ತೆ. ಆನ್ ವಿಚ್ ಫ್ಲಾಟ್ ಬಾಟಮ್ ಕಂಟೈನರ್. ಅಂದ್ರೆ ಅದು ಕಂಟೈನರ್ ಹೆಂಗಿರುತ್ತೆ ಅಂದ್ರೆ ಫ್ಲಾಟ್ ಆಗಿರುತ್ತೆ. ವಿತ್ ಐಟಮ್ಸ್ ಟು ಬಿ ಹೀಟ್ ಆರ್ ಪ್ಲೇಸ್ಡ್. ಅದ್ರ ಮೇಲೆ ಐಟಮ್ಸ್ ಏನಾದ್ರು ಇಟ್ಟಾಗ ಅದೇನಾಗುತ್ತೆ, ನಮಗೆ ಬಿಸಿ ಆಗತ್ತೆ. ಇಟ್ ರಿಕ್ವೈರ್ಸ್ 220 volts AC ಇನ್ಪುಟ್ ಫಾರ್ ಆಪರೇಷನ್ ಅಂಡ್ ಯೂಸ್ಲಿ
ಅವೈಲೇಬಲ್ ಇನ್ ಪವರ್ ರೇಟಿಂಗ್ ಆಫ್ 1 kV ಅಂಡ್ 1 kV ಅಂಡ್ 2 kV. ಅಂದ್ರೆ ಇದು ಬಂದು ಒಂದು 220 volts AC ಸಪ್ಲೈಗೆ ವರ್ಕ್ ಆಗ್ತಕ್ಕಂಥದ್ದು. ಇದರ ಆಪರೇಷನ್ ರೇಟಿಂಗ್ ಪವರ್ ರೇಟಿಂಗ್ ಬಂದು 1 kV ಮತ್ತೆ 2 kV ಇರ್ತದೆ. ಮತ್ತೆ ಇಟ್ ಈಸ್ ಯೂಸ್ಡ್ ಫಾರ್ ದಿ ಕುಕ್ಕಿಂಗ್ ಅಂಡ್ ಹೀಟಿಂಗ್ ಲಿಕ್ವಿಡ್ಸ್ ಇನ್ ದಿ ಲ್ಯಾಬ್ರೇಟರಿ. ಅಂದ್ರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕುಕ್ಕಿಂಗ್ ಮಾಡೋದಕ್ಕೆ ಮತ್ತೆ ಹೀಟಿಂಗ್ ಲಿಕ್ವಿಡ್ಸ್ ನ ಹೀಟ್ ಮಾಡೋದಕ್ಕೆ, ಲ್ಯಾಬ್ರೇಟರಿಗಳಲ್ಲಿ ಲಿಕ್ವಿಡ್ಸ್ ನ ಹೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಎ ಹಾಟ್ ಪ್ಲೇಟ್ ಮೇ ಬಿ ಸಿಂಗಲ್ ಯೂನಿಟ್ ಟೈಪ್ ಆರ್ ಡಬಲ್ ಯೂನಿಟ್ ಟೈಪ್. ಅಂದ್ರೆ ಈ ಹಾಟ್ ಪ್ಲೇಟ್ ಬಂದು ಸಿಂಗಲ್ ಯೂನಿಟ್ ಮತ್ತೆ ಡಬಲ್ ಯೂನಿಟ್ ಅಂತ ಎರಡು ತರ ಬರುತ್ತೆ. ಎ ಮಾಡರ್ನ್ ಹಾಟ್ ಪ್ಲೇಟ್ ಮೇ ಬಿ ಕಂಟೈನ್ ಸ್ಪೆಷಲ್ ಫ್ಯೂಚರ್ಸ್. ಅಂದ್ರೆ ಮಾಡರ್ನ್ ಹಾಟ್ ಪ್ಲೇಟ್ ಬಂದು ಸ್ಪೆಷಲ್ ಫ್ಯೂಚರ್ಸ್ ಇರುತ್ತೆ, ಸಚ್ ಆಸ್ ಎ ಟೆಂಪರೇಚರ್ ಕಂಟ್ರೋಲ್. ಇದರಲ್ಲಿ ಟೆಂಪರೇಚರ್ ಕಂಟ್ರೋಲ್ ಕೂಡ ಇರುತ್ತೆ. ಮತ್ತೆ ಪಾರ್ಟ್ಸ್ ಆಫ್ ಹಾಟ್ ಪ್ಲೇಟ್ ಅಂತ ಬಂದಾಗ ಬೇಸಿಕ್ ಪಾರ್ಟ್ಸ್ ಬಂದು ಬೇಸು, ಪ್ಲೇಟು, ಹೀಟರ್ ಪ್ಲೇಟು, ಹೀಟಿಂಗ್ ಎಲಿಮೆಂಟ್, ಇಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಮತ್ತೆ ಬೇಸ್ ಬಂದು ನಿಮಗೆ ಮೈಲ್ಡ್ ಸ್ಟೀಲ್ ಇಂದ ಸರ್ಕ್ಯುಲರ್ ಶೇಪ್ ಅಲ್ಲಿ ಅಥವಾ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಮಾಡಿರ್ತಾನೆ. ಮತ್ತೆ ಪ್ಲೇಟ್ ಬಂದು ಕ್ಯಾಸ್ಟ್ ಐರನ್ ಅಥವಾ ಐರನ್ ಅಲಾಯ್ ಮೆಟೀರಿಯಲ್ ಇಂದ ಮಾಡಿರ್ತಾನೆ. ಮತ್ತೆ ಹೀಟಿಂಗ್ ಪ್ಲೇಟ್ ಬಂದು ಎಲೆಕ್ಟ್ರಿಕಲಿ ಇನ್ಸುಲೇಟೆಡ್ ಬಟ್ ಥರ್ಮಲಿ ಕಂಡಕ್ಟೆಡ್ ಮೆಟೀರಿಯಲ್. ಅಂದ್ರೆ ಚಿನ್ನಿ ಕ್ಲೇಯಿಂದ ಹೀಟರ್ ಪ್ಲೇಟ್ ನ ಮಾಡಿರ್ತಾನೆ ಅಥವಾ ಪಾಲಿಸ್ಟರ್ ಇಂಥದ್ರಿಂದ ಮಾಡಿರ್ತಾನೆ. ಮತ್ತೆ ಹೀಟಿಂಗ್ ಎಲಿಮೆಂಟ್ ಬಂದು ಮಾಮೂಲಿ ನಿಮಗೆ ನೈಕ್ರೋಮ್ ವೈರ್ನೇ ಯೂಸ್ ಮಾಡಿರ್ತಾನೆ. ನೆಕ್ಸ್ಟ್ ವರ್ಕಿಂಗ್ ಯಾವ ತರ ಇರ್ತದಪ್ಪ ಅಂತಂದ್ರೆ the metal plate along the heater plate and heating element are embedded in the hot plate, which appears the single shield unit fitted at the base. The heat end terminal of the heating element are brought out of the power socket fit on the base. In case a single type unit hot plate with the one heating element and two end terminals come out. In case twin unit type of hot plate with heating element, 3 terminals come out. One terminal being common to the both heating elements. In these hot plates or rotary selector switch connects the heating elements. Different position provide different heating. When the hot plate is switched on, current flows through the heating element and heat is generated. The hot plate becomes gradually hot. The items to be heated or cooked are taken flat bottom container like a skew fan and or placed on the plate. After it switched off, the plate gradually cools down. ಅಂದ್ರೆ ಇದರಲ್ಲಿ ಏನ್ ಮಾಡಿರ್ತಾನೆ, ಒಂದು ಮೆಟಲ್ ಪ್ಲೇಟ್ ಇರುತ್ತೆ. ಆ ಮೆಟಲ್ ಪ್ಲೇಟ್ ಏನ್ ಮಾಡುತ್ತೆ, ಹೀಟಿಂಗ್ ಎಲಿಮೆಂಟ್ ಮುಖಾಂತರ ಹೀಟ್ ಆಗಿ ನಮ್ಗೆ ಏನ್ ಮಾಡುತ್ತೆ, ಐಟಮ್ಸ್ ನ ಹೀಟ್ ಮಾಡಿರ್ತಾನೆ. ಮತ್ತೆ ಆ ಮೆಟಲ್ ಪ್ಲೇಟ್ ನ ಸೀಲ್ ಮಾಡಿರ್ತಾನೆ ನೀಟಾಗಿ. ದ ಎಂಡ್ ಟರ್ಮಿನಲ್ಸ್ ಆಫ್ ದಿ ಹೀಟಿಂಗ್ ಎಲಿಮೆಂಟ್ ಬ್ರಾಟ್ ಔಟ್ ಪವರ್ ಸಾಕೆಟ್. ಅಂದ್ರೆ ಆ ಹೀಟಿಂಗ್ ಎಲಿಮೆಂಟ್ ಎಂಡ್ ಪಾಯಿಂಟ್ಸ್ ಏನಾಗಿರುತ್ತೆ ಅವು ಮಾತ್ರ ನಮ್ಗೆ ಈಚೆ ಇರುತ್ತೆ, ಇನ್ನೆಲ್ಲಾನು ಏನಾಗಿರುತ್ತೆ ಸೀಲ್ ಮಾಡಿರ್ತಾನೆ. ಮತ್ತೆ ಇದರಲ್ಲಿ ಇನ್ ಕೇಸ್